ಏನು ಚಾಲಿಸ ನೀವು ಎಷ್ಟು ಹೇಳಿದ್ರೆ ಅಷ್ಟು ಧೈರ್ಯ ಜಾಸ್ತಿ. ಇನ್ನೊಂದು ಜೀವನದಲ್ಲಿ ತುಂಬ ನೊಂತಾ ಇದ್ದೀನಿ, ಸಾಲ ಜಾಸ್ತಿ ಇದೆ, ಆಮೇಲೆ ಧೈರ್ಯನೇ ಇಲ್ಲ. ಏನೋ ಮಾಡಿದ್ರೂ ಧೈರ್ಯ ಬೇಕು ಮನುಷ್ಯನಿಗೆ. ಈ ಭೂಮಿ ಮೇಲೆ ಅವನ ಆಸ್ತಿ ಏನು ಗೊತ್ತಾ? ಮೇನು ಆರೋಗ್ಯ ಇರಬೇಕು. ಇನ್ನೊಂದು ಆಸ್ತಿ ಏನು ಗೊತ್ತಾ? ಧೈರ್ಯ ಅವ್ನು ಎಷ್ಟು ಇರ್ತಾನೋ ಅಷ್ಟು ಗೆಲ್ತಾನೆ ಈ ಜೀವನದಲ್ಲಿ. ಆರೋಗ್ಯನೂ ಬೇಕು. ಫಸ್ಟ್ ಇವಾಗ ನಮಗೆ ಆರೋಗ್ಯ, ನಾವು ಎಲ್ಲಿದ್ದರೂ ನಮ್ಗೆ ಹೆಲ್ತ್ ಚೆನ್ನಾಗಿದ್ದರೆ ನಾವು ಬದುಕ್ತೀವಿ, ಓಕೆನಾ? ಇನ್ನೊಂದು ಹೆಲ್ತ್ ಇರುತ್ತೆ, ಪರ್ಫೆಕ್ಟ್ ಹೆಲ್ದಿ, ನೋ ಏನೂ ಇಲ್ಲ, ಎಲ್ಲ ರಿಪೋರ್ಟ್ ಕ್ಲಿಯರ್ ಇದೆ. ಬಟ್ ನಮಗೆ ಧೈರ್ಯ ಇಲ್ಲ ಅಂದರೆ ನಾವು ಹೆಂಗೆ ಬದುಕ್ತೀವಿ? ಏನಪ್ಪ, ಯಾರಾದರೂ ಅವ್ರು ಬಂದರೆ ಹೆದರ್ತೀವಿ, ಮನೇಲಿ ಒಬ್ಬರೇ ಇದ್ದಾಗ ಹೆದರ್ತೀವಿ, ಒಂದು ಬಿಸ್ನೆಸ್ ಮಾಡ್ಲಿಕ್ಕೂ ಹೆದರಿಕೆ, ಯಾರಾದರೂ ನಮ್ಮನ್ನು ಕೆನಕ್ಕೆ ಬಿಟ್ಟರೆ, ಯಾರಾದರೂ ಸುಮ್ಮನೆ ಏನೋ ತಗೊಬಿಟ್ರೆ ಬೇಡ ನಂದೇ ತಪ್ಪಿದೆ, ನಿಂದೇನೂ ತಪ್ಪಿಲ್ಲ ಅನ್ನೋಷ್ಟು. ಈ ಥರ ಎಲ್ಲ ಇದೊಂದು ಜೀವನನೇ ಅಲ್ಲ. ಎಲ್ಲದಕ್ಕೂ ಧೈರ್ಯ, ಹೆದರಿಕೆಯಿಂದ ಬಾಳೋದು, ಯಾರು ಕಂಡ್ರೂ ಹೆದರೋದು, ಎಲ್ಲದಕ್ಕೂ ಹೆದರೋದಾಗ್ಬಿಟ್ರೆ ನಿಮ್ಮ ಲೈಫ್ ಇದ್ದು ಇಲ್ದಂಗೆ ಆಗ್ಬಿಡುತ್ತೆ. ನಾಳೆ ಇವತ್ತು ನೀವು ಅನ್ಸ್ಕೊಂಡ್ರೆ ನಾಳೆ ನಿಮ್ಮ ಮಕ್ಳಿಗೂ ಅದೇ ಇನ್ಸೆಕ್ಯೂರ್ ಫೀಲ್ ಬರುತ್ತೆ. ಸೊ ಹಿಂಗಿರುವಾಗ ನಿಮ್ಮದು ಒಂದು ಎಂಟೈರ್ ಫ್ಯಾಮಿಲಿ ಹೆದರ್ಕೊಂಡು ಜೀವನ ಮಾಡೋದ್ರಲ್ಲೇ ಹೋದರೆ ಮತ್ತು ನೀವು ಯಾವಾಗ ಲೈಫಲ್ಲಿ ಒಂದು ಸ್ಟ್ಯಾಂಡ್ ತೊಗೊಳ್ಳೋದು? ನಿಮ್ಮ ಕಂಡ್ರೆ ಇನ್ನೊಬ್ಬರಿಗೆ ಆ ಥರ ಒಂದು ರೌಡಿಸಮ್ ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಓಕೆನಾ? ಇವಾಗಿನ ಜನ್ರೇಷನ್ ಹೇಗಿದ್ದಾರೆ ಅಂದರೆ, ಅವ್ರದ್ದೇ ತಪ್ಪಿದ್ರು ನಮ್ಮ ಮೇಲೆ ಹಾಕಿ ನಮ್ಮನ್ನೇ ನೆಲಕ್ಕೆ ಕುಸಿದು ಹಿಡೋ ಥರ ಜನ ಇರ್ತಾರೆ. ಎಲ್ಲರೂ ಅಲ್ಲ, ಕೆಲವರು. ಸೊ ಇವ್ರ ಮಧ್ಯೆ ನಾವು ಬದುಕಬೇಕಂದ್ರೆ ನಮ್ಮದೇ ಆದ ಒಂದು ಗಟ್ಸ್ತನ ಬೇಕು, ನಮ್ಮದೇ ಆದ ಒಂದು ಧೈರ್ಯತನ ಬೇಕು. ಬಾ, ಎಲ್ಲಿ ಬರ್ತೀಯ, ನೋಡೇ ಬರ್ತೀನಿ ನಾನು, ಬಾ ಅಂತ. ಆ ಥರ ಒಂದು ಧೈರ್ಯ ಬೇಕು ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೂ. ಸೊ ಇದರಿಂದ ಒಂದು ಬೆಸ್ಟ್ ಏನಂತಂದ್ರೆ ಹನುಮಾನ್ ಚಾಲಿಸ. ನೀವು ನಂಬಲ್ಲ, ನನ್ನ ಪರ್ಸ್ನಲ್ ಲೈಫ್ ನಾನು ನಿಮ್ಗೆ ಹೇಳ್ತೀನಿ. ನಾನು ಹೆಂಗಿದ್ದೆ ಅಂತಂದರೆ ಹೆದರ್ತಿದ್ದೆ, ಎಲ್ಲದಕ್ಕೂ ಹೆದರ್ಕೊಳ್ಳೋದು ನಾನು. ಒಂದು ಏನಾದರೂ ಮಾತಾಡಬೇಕಾ ಹೆದರ್ತಿದ್ದೆ. ಮನೇಲಿ ಅಷ್ಟೇ, ಅದೇನೋ ಅಂತಾರಲ್ಲ, ಮನೇಲಿ ಮನೇಲಿ ಹುಲಿ ಹೊರಗಡೆ ಇಲಿ, ಆ ಥರ ಕ್ಯಾರೆಕ್ಟರ್ ನನ್ನದು. ಸೊ ಮನೇಲಿ ಎಲ್ಲರನ್ನೂ ಹೆದರ್ಸ್ಕೊತಿದ್ದೆ. ಬಟ್ ಹೊರಗಡೆ ಅಂತ ಬಂದರೆ ಕೀಪ್ ಕ್ವೈಟ್, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ, ಹೆದರ್ತಿದ್ದೆ. ಇಂಟ್ರೋವರ್ಟ್ ಕಂಪ್ಲೀಟ್. ಮನೇಲಿ ಎಕ್ಸ್ಟ್ರೋವರ್ಟ್ ಆದರೆ ಹೊರಗಡೆ ಇಂಟ್ರೋವರ್ಟ್. ಸೊ ಹಿಂಗಿರುವಾಗ ಧೈರ್ಯನೇ ಇರ್ತಿದ್ದಿಲ್ಲ. ನಂಗೆ ಏನು ಮಾಡಬೇಕಂದ್ರೂ ಧೈರ್ಯ ಇರ್ತಿದ್ದಿಲ್ಲ, ನಿಜ ಹೇಳಬೇಕಂದ್ರೆ. ನನ್ನ ವರ್ಕ್ ಮುಗಿದ್ಮೇಲೆ ಕಾಲೇಜ್ ಮುಗಿದ್ಮೇಲೆ ವರ್ಕ್ ಮಾಡ್ತಾಯಿದ್ದೆ. ಆ ವರ್ಕಿಂಗ್ ಪ್ಲೇಸಲ್ಲಿ ನಂಗೆ ಯಾರು ಏನಂದರೂ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಂಗೆ ಅಷ್ಟು ಧೈರ್ಯನೂ ಇರ್ತಿದ್ದಿಲ್ಲ. ಒಂದು ಜಸ್ಟ್ 9,000 ಸ್ಯಾಲ್ರಿ ಕೊಡೋ ಒಂದು ಜಾಬಿಗೆ ನಾನು ಎಷ್ಟು ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ರು ಅವ್ರು ನನಗೆ ಅಷ್ಟು ಅಪ್ರಿಷಿಯೇಷನ್ ಕೊಡ್ತಿರ್ಲಿಲ್ಲ. ಅಷ್ಟೊಂದು ನನಗೇನು ಅಲ್ಲಿ ಗ್ರಾಫ್ ಚೆನ್ನಾಗಿರಲಿಲ್ಲ, ಹಿಂಗನ್ನೋ ಒಂದು ಗ್ರಾಫ್ ಇರಲಿಲ್ಲ. ಸೊ ಹಿಂಗಿರುವಾಗ ನನಗೆ ಯಾಕೋ ಸರಿ ಅನಿಸಿರಲಿಲ್ಲ. ಅಲ್ಲಿ ನನ್ನ ಟೀಮ್ ಲೀಡರ್ಗೆ ಒಂದು ಲೀವ್ ಕೇಳೋಕ್ಕೂ ಹೆದರಿಕೆ ನನಗೆ, ಎಲ್ಲದಕ್ಕೂ ಭಯ ಬೀಳ್ತಿದ್ದೆ. ಆಮೇಲೆ ಲಾಕ್ಡೌನ್ ಆದಮೇಲೆ ಯಾವಾಗ ನನಗೆ ಹನುಮಾನ್ ಚಾಲಿಸ ನನ್ನ ಲೈಫಲ್ಲಿ ವರವಾಗಿ ಬಂತು. ಹನುಮಾನ್ ಚಾಲಿಸ ಇದೆ ಅನ್ನೋದು ಗೊತ್ತಿತ್ತು ನನಗೆ ಮುಂಚೆ. ಹನುಮಾನ್ ಚಾಲಿಸ ಹೇಳಿದರೆ ಹೀಗೆಲ್ಲ ಅನ್ನೋದು ನನಗೇನು ಗೊತ್ತಿರಲಿಲ್ಲ. ನಾನು ಹನುಮಾನ್ ಟೆಂಪಲ್ಗೆ ಹೋಗ್ತಿದ್ದೆ, ಸಾಟರ್ಡೆ ಉಪವಾಸ ಮಾಡ್ತಿದ್ದೆ, ಆಂಜನೇಯನ ಬೇಡ್ಕೊತಿದ್ದೆ.